ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ ಇಂದಿನ ಮಾರ್ಚ್ 2ರ ಪ್ರಚಲಿತ ಘಟನೆಗಳಲ್ಲಿ ಕಂಡುಬರ್ತಕ್ಕಂಥ ಟಾಪ್ 40 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನ ಈ ಒಂದು ಸೆಷನಲ್ಲಿ ನಾವು ಡಿಸ್ಕಷನ್ ಮಾಡೋಣ, ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳುತ್ತೆ. ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಿಮಗೆಲ್ಲರಿಗೂ ಸಹ ಮತ್ತೆ ನಾನು ರಿಕಾಲ್ ಮಾಡಬೇಕಾಗಿತ್ತು ಏನಂತಂದ್ರೆ ಈ ಕರೆಂಟ್ ಅಫೇರ್ಸ್ ಯಾವ ಎಕ್ಸಾಮ್ಗೆ ಯೂಸ್ ಆಗುತ್ತೆ ಅಂತ. ಓಕೆ, ಸೊ ಯಾಕೆ ಅಂದರೆ ರೀಸೆಂಟಾಗಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಆಸ್ಪಿರೆಂಟ್ಸ್ ನನಗೆ ಟೆಲಿಗ್ರಾಮಲ್ಲಿ ಮೆಸೇಜ್ ಹಾಕ್ತಾ ಇದ್ರಿ, ಸರ್ ಇದು ನಾನು ಈ ಒಂದು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀನಿ, ಇದು ನನಗೆ ಯೂಸ್ಫುಲ್ ಆಗುತ್ತಾ, ನಿಜ ಹೇಳಿ ಸರ್, ಹಾಗೆ ಹೀಗೆ ಅಂತ. ಓಕೆ, ಸೊ ನಿಮ್ಗೆ ನಾನು ಒಂದೇ ಒಂದು ಮಾತು ಹೇಳೋದು ಏನು ಅಂತಂದರೆ, ನೀವು ಸೆಂಟ್ರಲ್ ಗೌರ್ಮೆಂಟಿನ SSC ಎಕ್ಸಾಮ್ ಏನಿದೆ ಅಲ್ವಾ, SSC ಎಕ್ಸಾಮ್ ಆಗಿರಲಿ ಆ್ಯಂಡ್ ದೆನ್ RRB ಎಕ್ಸಾಮ್ ಆಗಿರಲಿ ಆ್ಯಂಡ್ ದೆನ್ ನೆಕ್ಸ್ಟ್ ಈ ಡಿಫೆನ್ಸ್ ಎಕ್ಸಾಮ್ ಆಗಿರಲಿ, ಸರಿನಾ? ಸೊ ಈ ಯಾವುದೇ ಎಕ್ಸಾಮ್ ತೊಗೊಂಡ್ರು ಸಹ ಆ್ಯಂಡ್ ದೆನ್ ಪ್ಲಸ್ ಎಡಿಷನಲ್ ಸೆಂಟ್ರಲ್ ಗೌರ್ಮೆಂಟಿನ ವೇರಿಯಸ್ ಎಕ್ಸಾಮ್ಗಳಿದ್ದಾವೆ, ಸರಿನಾ? ಸೊ ಆ ಎಲ್ಲ ಎಕ್ಸಾಮ್ಗಳಿಗೆ ಸಮ್ ಪ್ಯಾಟರ್ನನ್ನು ಮೇಂಟೈನ್ ಮಾಡ್ತಾ ಇದ್ದಾನೆ. ಓಕೆ, ಸೊ ಮೀನ್ಸ್ ಈ ರೀತಿಯ ಕ್ವಶನ್ ಕೇಳ್ತೀನಿ ಅಂದರೆ ನಾನು ಈ ರೀತಿಯ ಕ್ವಶನ್ನ ಕೇಳ್ತೀನಿ ಅಂತ. ಓಕೆ, ಸೊ ಕೆಲವೊಂದು ಹೇಗಾಗುತ್ತೆ ಅಂದರೆ ನಿಮಗೆ ಹೊಸದಾಗಿ ತೊಗೊಂಡು ಬರ್ತಾನೆ ಕ್ವಶನ್. ಓಕೆ, ಸೊ ಪ್ರತಿ ವರ್ಷ ಒಂದು 100% ವೇಟೇಜ್ನ ಕರೆಂಟ್ ಅಫೇರ್ಸಲ್ಲಿ ತೊಗೊಂಡು ಬರ್ತಿದ್ದಾನೆ ಅಂದರೆ ಆ ಒಂದು 100%ಅಲ್ಲಿ ಒಂದು 80% ಸೇಮ್ ಪ್ಯಾಟರ್ನ್ ಮೇಂಟೈನ್ ಮಾಡಿರ್ತಾನೆ. ಓಕೆ, ಸಮ್ 20% ಏನು ಮಾಡ್ತಾನೆ ಅಂದರೆ ದ ಪ್ಯಾಟರ್ನ್ ಚೇಂಜ್ ಮಾಡ್ಕೊಳ್ತಾನೆ, ಪ್ರತಿ ವರ್ಷ ಚೇಂಜ್ ಮಾಡ್ಕೊಳ್ತಾನೆ, ಪ್ರತಿ ಎಕ್ಸಾಮಲ್ಲಿ ಚೇಂಜ್ ಮಾಡ್ಕೊಳ್ತಾನೆ. ಆ 20% ನೀವು ಯಾವುದೇ ಕ್ಲಾಸ್ ಕೇಳಿ, ಯಾವುದೇ ನ್ಯೂಸ್ ಪೇಪರ್ ಓದಿ, ಯಾವುದೇ ಮ್ಯಾಗ್ಝಿನ್ ಓದಿ ನೀವು ಅದು ನಿಮಗೆ ಸಿಗಲ್ಲ. ಬಟ್ ಈ ರಿಮೈನಿಂಗ್ 80% ಏನಿದೆ ಅಲ್ವಾ ನಿಮಗೆ ಸಿಗುತ್ತೆ, ಬಟ್ ನಿಮಗೆ ಅದಕ್ಕೆ ಮೆಹನತ್ ನಿಮ್ದು ಇರಲೇಬೇಕು. ಓಕೆ, ಸೊ ಅದಕ್ಕೆ ಕ್ಲಾಸ್ಗಳನ್ನು ಕೇಳೋದಾಗಿರಲಿ ಆ್ಯಂಡ್ ದೆನ್ ನಿಮ್ಮ ಯಾವುದು ನ್ಯೂಸ್ ಪೇಪರ್ ಓದೋದಾಗಿರಲಿ, ಇಲ್ಲ ಅಂದರೆ ದ ಕರೆಂಟ್ ಅಫೇರ್ಸ್ ಯಾವುದಾದ್ರೂ ಆರ್ಟಿಕಲ್ಸ್ಗಳನ್ನು ನೀವು ಫಾಲೋ ಮಾಡೋದಾಗಿರ್ತಾ ಇರಲಿ. ಓಕೆ, ಸೊ ಅದನ್ನು ನೀವು ಮಾಡಬೇಕಾಗತ್ತೆ. ಆ್ಯಂಡ್ ದೆನ್ ಈ ಕ್ಲಾಸ್ ಕೇಳೋದ್ರಿಂದ ಏನು ಉಪಯೋಗ? ಓಕೆ, ಸೊ ಮೀನ್ಸ್ ಇಲ್ಲಿಂದ ನಾನು ಉಪಯೋಗ ಏನು ಅಂತ ನಿಮ್ಗೆ ಹೇಳೋದಾದರೆ ಇಲ್ಲಿಂದ ಮೇನ್ಲಿ, ಓಕೆ, ಸೊ ಯಾವುದೇ ಸೆಂಟ್ರಲ್ ಗೌರ್ಮೆಂಟಿನ ಎಕ್ಸಾಮ್ ಆದರೂ ಸಹ ಮೇನ್ಲಿ ಫೋಕಸ್ ಮಾಡೋದು ಎಲ್ಲಿಂದ ಅಂತಂದರೆ PIB ಇಂದ ಫೋಕಸ್ ಮಾಡ್ತಾನೆ. ಓಕೆ, ಸೊ ಈ ಒಂದು PIB ಏನು ವೆಬ್ಸೈಟ್ ಇದೆ ಅಲ್ವಾ, ಸೊ ಅಲ್ಲಿಂದ ಕರೆಂಟ್ ಅಫೇರ್ಸ್ನ ಫೋಕಸ್ ಮಾಡ್ತಾನೆ. ಸೊ ಗೌರ್ಮೆಂಟ್ ವೆಬ್ಸೈಟ್ ಇದೆ ಇದು, ಸೊ ಅಲ್ಲಿಂದ ನಾನು ಕಲೆಕ್ಟ್ ಮಾಡ್ಕೊಳ್ತೇವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಇಂಗ್ಲೀಷ್ ನ್ಯೂಸ್ ಪೇಪರ್ಗಳಿಂದ, ಓಕೆ, ಸೊ ಇಂಗ್ಲೀಷ್ ನ್ಯೂಸ್ ಪೇಪರ್ಗಳಿಂದ ಸಹ ಈ ಕ್ವಶನನ್ನು ಪಿಕ್ ಮಾಡ್ಕೊಳ್ತಾನೆ. ಓಕೆ, ಸಮ್ ಸರ್ಟನ್ ಟಾಪಿಕ್ ಮೇಲೆ, ಸೊ ಇಲ್ಲಿಂದ ನಾನು ತೊಗೊಳ್ತೀನಿ ಅಂತ. ಓಕೆ, ಸೊ ಮೀನ್ಸ್ ಅಲ್ಲಿಂದ ಸಹ ನಾವು ಎಡಿಟ್ ಮಾಡ್ಕೊಳ್ತೀವಿ, ಮೀನ್ಸ್ ಅಲ್ಲಿಂದ ಸಹ ಇಂಪೋರ್ಟ್ ಆಗ್ತವೆ ಕ್ವಶನ್ಗಳು. ಆ್ಯಂಡ್ ದೆನ್ ನೆಕ್ಸ್ಟ್ ಸಮ್ ಕನ್ನಡ ನ್ಯೂಸ್ ಪೇಪರ್ಗಳಿಂದ, ಓಕೆ, ಸೊ ಈ ಒಂದು ಕನ್ನಡ ನ್ಯೂಸ್ ಪೇಪರ್ಗಳಿಂದ ಸಹ ಕ್ವಶನ್ಗಳನ್ನು ಇಂಪೋರ್ಟ್ ಮಾಡೋದು ಆಗಿರೋದ್ರಿಂದ ಸೊ ನಿಮಗೆ ಎಲ್ಲ ಎಕ್ಸಾಮ್ಗಳಿಗೆ ಸಹ ಉಪಯೋಗ ಆಗುತ್ತೆ. ಆ್ಯಂಡ್ ದೆನ್ ಸ್ಟೇಟ್ಗೆ ಅಂತ ಬಂದರೆ, ಓಕೆ, ಸೊ ಸ್ಟೇಟ್ಗೆ ಅಂತ ಸಹ ಕೆಲವು ಅಸ್ಪಿರೆಂಟ್ಸ್ಗಳು ಕ್ಲಾಸ್ ಕೇಳ್ತಾ ಇದ್ದೀರಾ, ಅದು ಸಹ ನನಗೆ ಗೊತ್ತು, ಯಾಕಂದರೆ ನೀವೇ ನನಗೆ ಹೇಳಿದ್ದೀರಾ. ಓಕೆ, ಸೊ ಈ ಒಂದು ಸ್ಟೇಟ್ಗೆ ಅಂತ ಅಂದರೆ ಲಾಸ್ಟ್ KE ಎಕ್ಸಾಮ್ ಏನಾಯ್ತಲ್ವಾ, KEಯಲ್ಲಿ ನಾನು ನಿಮ್ಗೆ ಪ್ರೂಫ್ ತೋರಿಸಿದ್ದೇನೆ. ಓಕೆ, ಸೊ ಬೇಕಾದರೆ ನೀವು ಕ್ವಶನ್ ಪೇಪರ್ನ ಒಂದ್ಸರಿ ನೀವು ನೋಡ್ಕೊಳ್ಳಿ. KE ಯಾವುದು SDA ಆಗಿರಲಿ, ಯಾವುದು ನಾನ್ HK, ಆ್ಯಂಡ್ ದೆನ್ KEA, SDA, HK, ಆ್ಯಂಡ್ ದೆನ್ ನೆಕ್ಸ್ಟ್ FDA ಮತ್ತು ಯಾವುದು HK ಮತ್ತು ನಾನ್ HK, FDA, ಆ 4 ಕ್ವಶನ್ ಪೇಪರ್ನ ನೀವು ತೆಗೆದು ನೋಡಿ. ಓಕೆ, ಆ 4 ಕ್ವಶನ್ ಪೇಪರಲ್ಲಿ ಕ್ಲಾಸಿಂದ ಕ್ವಶನ್ಗಳು ಬಂದಿದ್ದಾವ, ಕ್ಲಾಸ್ನ ಕಂಟಿನ್ಯೂ ಮಾಡಿ. ಸೊ ಬಂದಿಲ್ವಾ, ಓಕೆ, ನೀವು ನಾರ್ಮಲಾಗಿ ಏನು ಒಂದು ಪ್ರೊಸೀಜರ್ನ ಫಾಲೋ ಮಾಡ್ತಿದ್ರಲ್ಲ ಆ ರೀತಿ ನೀವು ಫಾಲೋ ಮಾಡ್ಬೋದು. ಬಟ್ ಸೆಂಟ್ರಲ್ ಗೌರ್ಮೆಂಟಿಗೆ ನಾನು ಹೇಳೋದೇನು ಅಂತಂದರೆ ಖಂಡಿತವಾಗ್ಲೂ ಸಹ ಈ ಒಂದು ಕ್ಲಾಸಿಂದ ನಿಮ್ಮ ಕ್ವಶನ್ಗಳು ಸಿಗ್ತವೆ. ಓಕೆ, ಸೊ ಲಾಸ್ಟ್ ನಿಮಗೆ NTPC ಎಕ್ಸಾಮಲ್ಲಿ ಪ್ರೂಫ್ ತೋರಿಸಿದ್ದೀನಿ, ಆ್ಯಂಡ್ ದೆನ್ D ಗ್ರೂಪ್ ಎಕ್ಸಾಮಲ್ಲಿ ಪ್ರೂಫ್ ತೋರಿಸಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು SSC ಎಕ್ಸಾಮ್ದು ಕ್ವಶನ್ ಪೇಪರ್ ಬಿಟ್ಟಿಲ್ಲ ಅಲ್ವಾ, ಸೊ ಮೀನ್ಸ್ ಅಲ್ಲಿ ತೋರ್ಸೋಕ್ಕಾಗಿರಲಿಲ್ಲ. ಬಟ್ ಅಲ್ಲಿ ಸಹ ನಿಮಗೆ ಹೇಳ್ತೀನಿ, ಇವಾಗ ನೆಕ್ಸ್ಟ್ SSC GD ಎಕ್ಸಾಮ್ ಆಗುತ್ತಲ್ವ, ಅಲ್ಲಿ ಸಹ ನಿಮ್ಗೆ ಹೇಳ್ತೀನಿ, ಓಕೆ ಇಲ್ಲಿಂದ ಕ್ವಶನ್ ಬಂದಿದೆ ಹಾಗೆ ಹೀಗೆ ಅಂತ. ಬಟ್ ಫೈನಲ್ ಕನ್ಕ್ಲೂಷನ್ ಏನು ಅಂತಂದರೆ ಈ ಒಂದು ಕ್ಲಾಸ್ ನಿಮಗೆ ಸಂಪೂರ್ಣವಾಗಿ ಉಪಯೋಗ ಆಗುತ್ತೆ. ಓಕೆ, ಸೊ ಇಲ್ಲ ಅಂತಂದರೆ ಒಂದ್ಸರಿ ನೀವು ಕ್ವಶನ್ ಪೇಪರ್ನ ನೋಡ್ಕೊಳ್ಳಿ. ಓಕೆ, ಸೊ ನನ್ನ ಮಾತು ಮೇಲೆ ಬಿಲೀವ್ ಇರಲಿಲ್ಲ ಅಂತಂದರೆ ಕ್ವಶನ್ ಪೇಪರ್ನ ನೋಡ್ಕೊಳ್ಳಿ. ಇವಾಗ ರೀಸೆಂಟಾಗಿ ಯಾವ ಕ್ವಶನ್ ಪೇಪರ್ ಆಗಿದೆ ಅಲ್ವಾ, ಆ ಕ್ವಶನ್ ಪೇಪರ್ನ ಪಿಕ್ ಮಾಡ್ಕೊಳ್ಳಿ. ಓಕೆ, ಸೊ ಕರೆಕ್ಟಾಗಿ ಸರ್ ಇದ್ರೇನೋ ಈ ಒಂದು ಪ್ಯಾಟರ್ನಲ್ಲೇ ಹೇಳ್ತಿದ್ದಾರಾ, ಇವ್ರು ಹೇಳ್ತಕ್ಕಂಥ ಈ ಒಂದು ಕ್ವಶನ್ ಎಕ್ಸಾಮ್ಗೆ ಬರ್ತಕ್ಕಂಥ ಯೋಗ್ಯ ಇದೆಯಾ ಅಥವಾ ಅಯೋಗ್ಯ ಇದೆಯಾ ಈ ಒಂದು ಕ್ವಶನ್ ಅಂತ. ಓಕೆ, ಸೊ ಯೋಗ್ಯವಾಗಿದ್ದರೆ ಸೊ ಖಂಡಿತವಾಗ್ಲೂ ಸಹ ನೀವು ರೆಫರ್ ಮಾಡಿ ನನ್ನ ಕ್ಲಾಸ್ನ. ಆ್ಯಂಡ್ ನೀವು ಮತ್ತೊಬ್ಬ ಫ್ರೆಂಡ್ಸ್ ಸಹ ನಮ್ಮ ಕ್ಲಾಸ್ಗಳನ್ನು ನೀವು ರೆಫರ್ ಮಾಡಬಹುದು, ಸರಿನಾ? ಸೊ ಇಲ್ಲ ಈ ಕ್ಲಾಸ್ ಯೂಸ್ಫುಲ್ ಇಲ್ಲ ಅಂತ ನಿಮ್ಗೆ ಅನಿಸಿದರೆ ಪ್ರಾಬ್ಲಮೇ ಇಲ್ಲ, ಜಸ್ಟ್ ನೀವು ಸಹ ಕ್ಲಾಸ್ನ ಕೇಳದೆ ಬಿಡಬಹುದು. ಓಕೆ, ಸೊ ಇಷ್ಟು ಹೇಳ್ತಾ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ ಬನ್ನಿ, ಸರಿನಾ? ಸೊ ಏನಿದೆ ಮೊದಲ ಪ್ರಶ್ನೆ ಅಂತಂದರೆ, ಪ್ರತಿ ವರ್ಷ ಮಾರ್ಚ್ 1ರಂದು ಆಚರಿಸಲಾಗುವ ಶೂನ್ಯ ತಾರತಮ್ಯ ದಿನ ಮೀನ್ಸ್ ಈ ಒಂದು ಜೀರೋ ಡಿಸ್ಕ್ರಿಮಿನೇಷನ್ ಡೇ 2026ರ ಘೋಷವಾಕ್ಯ ಏನಾಗಿದೆ ಅಂತ ಕೇಳಿದ್ದಾನೆ, ಸರಿನಾ? ಸೊ ಏನಾಗಿದೆ ಸರ್ ಈ ಒಂದು ಘೋಷವಾಕ್ಯ? ಸಮಾನತೆಗಾಗಿ ಒಗ್ಗೂಡಿ ಜನರು ಮೊದಲು ಜನರು ಅಂತ ಕೊಟ್ಟಿದ್ದಾನೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ತಾರತಮ್ಯ ಮುಕ್ತ ಜಗತ್ತು ಅಂತ ಕೊಟ್ಟಿದ್ದಾನೆ. ಆ್ಯಂಡ್ ದೆನ್ ಪರಿವರ್ತನೆಯ ಹಾದಿ ಅಂತ ಕೊಟ್ಟಿದ್ದಾನೆ. ಯಾವುದು ಜೀರೋ ಡಿಸ್ಕ್ರಿಮಿನೇಷನ್ ಡೇ ಯಾವಾಗ ಆಚರಣೆ ಮಾಡ್ತೀವಿ ಸರ್ ನಾವು? ಫಸ್ಟ್ ಇದು ನಮ್ಗೆ ಗೊತ್ತಿರಲಿ ಸರ್. ಸೊ ಈ ಒಂದು ಜೀರೋ ಡಿಸ್ಕ್ರಿಮಿನೇಷನ್ ಡೇನ ನಾವು ಆಚರಣೆ ಮಾಡೋದು ಈ ಮಾರ್ಚ್ 1ನೇ ತಾರೀಕಿಗೆ ನಾವು ಪ್ರತಿ ವರ್ಷ ಆಚರಣೆಯನ್ನು ಮಾಡ್ತೀವಿ.
ಮೇ ಒಂದಲ್ಲ, ಸೊ ಅದರ ಬದಲಾಗಿ ಮಾರ್ಚ್ 1 ಅಂತ ಹೇಳ್ತೀವಿ ಸರ್. ಯಾವುದು ಈ ಒಂದು ಮಾರ್ಚ್ 1 ನೆನ್ಪಿಟ್ಕೊಳ್ಳಿ, ಈ ಒಂದು ಜೀರೋ ಡಿಸ್ಕ್ರಿಮಿನೇಷನ್ ಡೇ. ಹಾಗಾದರೆ ಇದರ ಒಂದು ಘೋಷವಾಕ್ಯ ಏನಾಗಿತ್ತು ಅಂದರೆ ಈ ವರ್ಷದ್ದು ಪೀಪಲ್ ಫಸ್ಟ್ ಅನ್ನೋದಾಗಿತ್ತು ಸರ್. ಏನಾಗಿತ್ತು ಈ ಒಂದು ಪೀಪಲ್ ಫಸ್ಟ್ ಅನ್ನೋದು ಇದರ ಒಂದು ಘೋಷವಾಕ್ಯ ಆಗಿತ್ತು. ಆ್ಯಂಡ್ ನೆಕ್ಸ್ಟ್ ಈ ಒಂದು ಶೂನ್ಯ ತಾರತಮ್ಯ ದಿನದ ಅಧಿಕೃತ ಲಾಂಛನ ಅಥವಾ ಸಂಕೇತ ಯಾವುದು ಅಂತ ಕೇಳಿದ್ದಾನೆ ಸರ್. ಯಾವುದು ಸರ್? ಬಿಳಿ ಪಾರಿವಾಳ, ಚಿಟ್ಟೆ, ಕೆಂಪು ಗುಲಾಬಿ ಮತ್ತು ಈ ಒಂದು ಆಲಿವ್ ರೆಂಬೆ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಸರ್? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಬಟರ್ಫ್ಲೈ, ಈ ಒಂದು ಚಿಟ್ಟೆ ಅಂತ ಹೇಳ್ತೀವಿ. ಯಾವುದು? ಈ ಮಾರ್ಚ್ 1ನೇ ತಾರೀಕಿಗೆ ಆಚರಣೆ ಮಾಡ್ತಕ್ಕಂತಹ ಜೀರೋ ಡಿಸ್ಕ್ರಿಮಿನೇಷನ್ ಡೇನ ಒಂದು ಅಧಿಕೃತ ಲಾಂಛನ ಅಥವಾ ಈ ಒಂದು ಸಿಂಬಾಲ್ ಯಾವುದು ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ ಈ ಒಂದು ಚಿಟ್ಟೆ. ಓಕೆ, ಈ ಒಂದು ಬಟರ್ಫ್ಲೈ ಅಂತ ಹೇಳ್ತೀವಿ. ಅಂದ್ರೆ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಮೈಕ್ರಾನ್ ಟೆಕ್ನಾಲಜಿ ಸಂಸ್ಥೆಯು ವಿಶ್ವದ ಅತಿ ದೊಡ್ಡ ಸೆಮಿಕಂಡಕ್ಟರ್ ಕ್ಲೀನ್ ರೂಮ್ ಅನ್ನು ಗುಜರಾತ್ನ ಯಾವ ಸ್ಥಳದಲ್ಲಿ ಪ್ರಾರಂಭಿಸಿದೆ ಅಂತ ಕೇಳಿದಾನೆ. ಯಾವುದು? ಈ ಒಂದು ಮೈಕ್ರಾನ್ ಟೆಕ್ನಾಲಜಿ ಸಂಸ್ಥೆ ಇದೆ ಅಂತೆ. ಸೊ ಇದು ವಿಶ್ವದ ಅತಿ ದೊಡ್ಡ ಸೆಮಿಕಂಡಕ್ಟರ್ ಕ್ಲೀನ್ ರೂಮ್ ಅನ್ನ ಗುಜರಾತ್ ಅಲ್ಲಿ ಆರಂಭಿಸಿದೆ ಅಂತೆ. ಸೊ ಹಾಗಾದ್ರೆ ಯಾವ ಸ್ಥಳದಲ್ಲಿ? ಗುಜರಾತ್ನ ಅಂತ. ಸೊ ಯಾವ ಸ್ಥಳ ಸರ್ ಅದು? ಯಾವುದು ಅಂದ್ರೆ ಒಂದು ಸಾನಂದ್ ಅಂತ ಹೇಳ್ತೀವಿ ಸರ್. ಆನಂದ್ ಅಂತ ಕೊಟ್ರೆ ರಾಂಗ್. ಓಕೆ, ಆನಂದ್ ಅಂತ ಸಹ ನಿಮ್ಗೆ ಸಿಟಿ ಇದೆ ಎಲ್ಲಿ? ಗುಜರಾತ್ ಅಲ್ಲಿ. ಬಟ್ ಆನಂದ್ ಅಂದ್ರೆ ರಾಂಗ್, ಸಾನಂದ್. ಓಕೆ, ಯಾವುದು? ಸಾನಂದ್ ನೆನ್ಪಿಟ್ಕೊಳ್ಳಿ. ಹೇಗೆ ನಮ್ಮ ಕರ್ನಾಟಕದಲ್ಲಿ ಹಾವೇರಿ ಅಂದ್ರೇ ಬೇರೆ ಇದೆ ಒಂದು ಸಿಟಿ, ಆ್ಯಂಡ್ ದೆನ್ ವೇರಿ ಅಂತಲೇ ಒಂದು ಬೇರೆ ಇದೆ, ಸರಿನಾ? ಸೊ ಮೀನ್ಸ್ ವೇರಿ ಅಂತಂದರೆ ಎರಡು ಸಹ ನಾವು ಸೇಮ್ ಅಂತ ಹೇಳೋಕ್ಕಾಗತ್ತಾ? ಇಲ್ಲ ಅಲ್ವಾ? ಸೊ ಹಾಗೆ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಓಕೆ, ಯಾವುದು? ಆನಂದ್ ಅನ್ನೋದೇ ಬೇರೆ, ಆ್ಯಂಡ್ ದೆನ್ ಸಾನಂದ್ ಅನ್ನೋದೇ ಬೇರೆ. ಸೊ ಇಲ್ಲಿ ನೀವು ಹೇಗೆ ನೆನ್ಪಿಟ್ಕೊಳ್ಳಿ ಅಂದರೆ ಈ ಒಂದು ಸಾನಂದ್ ಏನಿದಾನಲ್ವಾ, ಈ ಸಾನಂದನವನು ಈ ಒಂದು ಸೆಮಿ ಕಂಡಕ್ಟರ್ ರೂಮನ್ನು ಸ್ವಚ್ಛವಾಗಿ ಕ್ಲೀನ್ ಮಾಡ್ತಾನೆ, ಆ್ಯಂಡ್ ದೆನ್ ಇದು ಅತಿ ದೊಡ್ಡದಾಗಿದ್ರೂ ಸಹ ಕ್ಲೀನ್ ಮಾಡ್ತಾನೆ ಅಂತ ನೆನ್ಪಿಟ್ಕೊಳ್ಳಿ. ಇದು ನೆನ್ಪಿಡ್ತದೆ. ಸೊ ಅದು ಯಾವ ಸಂಸ್ಥೆ ಅಂತ ಕೇಳಿದ್ರೆ ಮೈಕ್ರಾನ್ ಟೆಕ್ನಾಲಜಿ ಸರ್ನ. ಯಾವ ಟೆಕ್ನಾಲಜಿ? ಒಂದು ಮೈಕ್ರಾನ್ ಟೆಕ್ನಾಲಜಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು MOSPI ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳ್ತೀವಿ. ಸೊ ಇತ್ತೀಚೆಗೆ GDPಗೆ ಲೆಕ್ಕಾಚಾರದ ಮೂಲ ವರ್ಷವನ್ನು 2011-12ರಿಂದ ಯಾವ ವರ್ಷಕ್ಕೆ ಅಧಿಕೃತವಾಗಿ ಪರೀಕ್ಷರಿಸಿದೆ. ಓಕೆ, ಸೊ ಯಾವ ವರ್ಷ? 2018, 19, 20, 21, 22, 23 ಮತ್ತೆ ಯಾವುದು 24 ಮತ್ತೆ 25 ಯಾವ್ದಾಗುತ್ತೆ ಇದಕ್ಕೆ ಸರಿಯಾದ ಉತ್ತರ? ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಅಂತ ಹೇಳ್ತೀವಿ, 2022 ಮತ್ತು ಈ ಒಂದು 23. ಓಕೆ, ಸೊ ಈ ಒಂದು ಬೇಸ್ ಇಯರ್ನ ಚೇಂಜ್ ಮಾಡ್ಕೊಂಡಿದ್ದಾರೆ. ಓಕೆ, ಸೊ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ ಇದನ್ನ. ಓಕೆ, ಸೊ ಇದನ್ನ ಕೇಳೋ ಚಾನ್ಸಸ್ ಸಾಕಷ್ಟಿದೆ. ಓಕೆ, ಯಾಕೆ ಅಂತಂದ್ರೆ ಈ ಬೇಸ್ ಇಯರ್ ಕೊನೆಯ ಈ 10-14 ವರ್ಷಗಳಿಂದ ಸೇಮ್ ಇತ್ತು ಸರಿನಾ. ಎಲ್ಲಿಗೆ ಇತ್ತು, ಯಾವಾಗಿತ್ತು ಅಂತ ಕೇಳಿದ್ರೆ 2011-12 ಒಂದು ಫೈನಾನ್ಷಿಯಲ್ ಇಯರ್ ಆಗಿತ್ತು, BS ಇಯರ್ ಆಗಿ ನಾವು ಕನ್ಸಿಡರ್ನ ಮಾಡ್ಕೊಳ್ತಿದ್ವಿ. ಬಟ್ ಈಗ ಏನಂತ ಕನ್ಸಿಡರ್ ಮಾಡಿದ್ದಾರೆ ಅಂದರೆ 2022-23 ಅಂತ ನಾವು ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ ಸರಿನಾ. ಏನು? ಈ ಒಂದು 11ಕ್ಕೆ ಇಂಟು ಮಾಡಿರಿ ಎಷ್ಟಾಗುತ್ತೆ? 22 ಆಗುತ್ತೆ. ಓಕೆ, ಇಲ್ಲಿ 12ಕ್ಕೆ ಒಂದು ಸೇರಿಸ್ರಿ 13 ಆಗುತ್ತೆ. ಓಕೆ, ಸೊ 2022-23 ಅಂತ ಇದು ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಒಟ್ಟಿನಲ್ಲಿ ನೆನ್ಪೊಳಿತದೆ, ನಿಮಗೆ ಕ್ವಶನ್ ಬಂದೇ ಬರ್ತದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2025-26 ಹಣಕಾಸು ವರ್ಷದ ಭಾರತದ ನೈಜ GDP ಬೆಳವಣಿಗೆ ದರ ಎಷ್ಟೆಂದು ಅಂದಾಜಿಸಲಾಗಿದೆ ಅಂತ ಕೊಟ್ಟಿದ್ದಾನೆ ಸರ್. ಎಷ್ಟೆಂದು ಅಂದಾಜಿಸಲಾಗಿದೆ ಸರ್? ಇದು ಎಷ್ಟು ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ 7.6% ಎಂದು ಅಂದಾಜಿಸಲಾಗಿದೆ. ಯಾವುದು? ಒಂದು ರಿಯಲ್ GDP ಆಫ್ ಅವರ್ ಇಂಡಿಯಾ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಫೆಬ್ರವರಿ 2026 ಒಟ್ಟು GST ಆದಾಯ ಸಂಗ್ರಹವು ಎಷ್ಟು ಕೋಟಿ ರೂಪಾಯಿಗಳನ್ನು ತಲುಪಿದೆ ಅಂತ. ಓಕೆ ಸರ್, ಇದನ್ನ ಕೇಳ್ತಾನದ ಎಕ್ಸಾಕ್ಟ್ ನಂಬರ್? ಹೌದು ಕೇಳ್ತಾನಲ್ಲ, ಯಾಕಂದ್ರೆ ನೀವು ಲಾಸ್ಟ್ ನೀವು NTPC ಎಕ್ಸಾಮ್ ಕ್ವಶನ್ ಪೇಪರ್ನ ತೊಗೊಂಡು ನೋಡಿ. ಸೊ ನಿಮಗೆ ಎಕ್ಸಾಕ್ಟ್ ನಂಬರ್ ಕೇಳಿದ್ದಾನೆ. ಓಕೆ, ಸೊ ಯಾವುದಾಗುತ್ತೆ ಸರ್? 1.50 ಲಕ್ಷ ಕೋಟಿ, ಆ್ಯಂಡ್ ದೆನ್ 1.83 ಲಕ್ಷ ಕೋಟಿ, ಆ್ಯಂಡ್ ದೆನ್ 2.01 ಲಕ್ಷ ಕೋಟಿ, ಆ್ಯಂಡ್ ದೆನ್ 2.25 ಲಕ್ಷ ಕೋಟಿ ಅಂತ ಕೊಟ್ಟಿದ್ದಾರೆ. ಸೊ ಇದು ನಿಮ್ಗೆ ಗೊತ್ತಿರಲಿ, ಫೆಬ್ರವರಿ 2026 GST ಆದಾಯ ಸಂಗ್ರಹವು ಎಷ್ಟಾಗಿದೆ ಅಂದರೆ 1.83 ಲಕ್ಷ ಕೋಟಿ ಆಗಿದೆ ಸರ್. ಒಂದು ವರ್ಷದ ಇಲ್ಲ ಸರ್, ಇಲ್ಲಿ ನೋಡಿ ಫೆಬ್ರವರಿ 2026 ಒಂದು ತಿಂಗಳದ್ದು ಅಂತ. ಓಕೆ, ಮೀನ್ಸ್ 28 ದಿನದ್ದು 1,83,00,000 1.83 ಲಕ್ಷ ಕೋಟಿ ಈ ಒಂದು GST ಗಳಿಕೆಯನ್ನು ಆಗಿದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತ ಮತ್ತು ಇಸ್ರೇಲ್ ನಡುವಿನ ಮಾತುಕತೆಯಲ್ಲಿರುವ ಸ್ಕೈ ಸ್ಟಿಂಗ್ ಕ್ಷಿಪಣಿ ಯಾವ ವರ್ಗಕ್ಕೆ ಸೇರಿದೆ ಅಂತ ಸರ್? ಯಾವ ಒಂದು ವರ್ಗಕ್ಕೆ ಸೇರಿದೆ ಸರ್ ಇದು? ಸರ್ 6ನೇ ತಲೆಮಾರು ಅಂತ ನೀನೇ ಹೇಳಿದ್ರಿ, ಅಂದ್ರೆ ನೀವು ಒಂದು BVRAM ಒಂದು ವರ್ಗಕ್ಕೆ ಸೇರಿದೆ ಅಂತ ನೀನೇ ಸಹ ಹೇಳಿದ್ರಿ. ಹೌದು, ಇದು ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಅಂದ್ರೆ ನೆಕ್ಸ್ಟ್ ಪ್ರಶ್ನೆ, ಸುಮಾರು 750 ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿರುವ ಸ್ಕೈ ಸ್ಟಿಂಗ್ ಕ್ಷಿಪಣಿಯನ್ನು ಯಾವ ಯುದ್ಧ ವಿಮಾನಗಳೊಂದಿಗೆ ಸಂಯೋಜಿಸಬಹುದು ಅಂತ ಕೊಟ್ಟಿದ್ದಾನೆ ಸರ್. ಯಾವುದಕ್ಕೆ ಸರ್? ಈ ಒಂದು ತೇಜಸ್ MK1ಗೆ ಅಂದ್ರೆ ನೀವು ಒಂದು ಸುಖೋಯ್ MK1ಗೆ ನಾವು ಜೋಡಿಸಬಹುದು ಅಂತ ಇದೆ. ಓಕೆ, ಅಂದ್ರೆ ನೆಕ್ಸ್ಟ್, ಇತ್ತೀಚೆಗೆ ಚೆನ್ನೈ ಬಂದರಿನಲ್ಲಿ ಭಾರತೀಯ ನೌಕಾಪಡೆಗೆ ನಿಯೋಜಿಸಲಾದ INS ಅಂಜದೀಪ್ ಹೆಸರನ್ನು ಕರ್ನಾಟಕದ ಯಾವ ಸ್ಥಳದ ಸಮೀಪವಿರುವ ದ್ವೀಪದಿಂದ ಇಡಲಾಗಿದೆ ಅಂತ. ಓಕೆ ಸರ್, ಹಾಗಾದರೆ ಇದು ನಮ್ಮ ಕರ್ನಾಟಕದಲ್ಲಿ ಕಂಡುಬರುತ್ತಾ ಈ ಒಂದು ಅಂಜದೀಪ್ ಅನ್ನೋ ದ್ವೀಪ? ಹೌದು, ಈ ಒಂದು ನಮ್ಮ ಕರ್ನಾಟಕದಲ್ಲಿ ಕಂಡುಬರುತ್ತೆ. ಸೊ ಯಾವ ಒಂದು ಸ್ಥಳದ ಸಮೀಪ ಇದೆ ಇದು ಅಂಜದೀಪ್ ಅನ್ನುವ ದ್ವೀಪ? ಯಾವುದು ಹೇಳ್ಬೋದಾ ಸರ್? ಯಾವುದು ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ ಈ ಒಂದು ಕಾರವಾರ. ಓಕೆ, ಒಂದು ಕಾರವಾರ ಹತ್ರ ನಿಮಗೆ ಒಂದು ದ್ವೀಪ ಕಂಡುಬರುತ್ತೆ. ಆ ಒಂದು ದ್ವೀಪದ ಹೆಸರೇ ಒಂದು ಅಂಜದ್ವೀಪ್ ಅಂತ ಹೇಳ್ತೀವಿ. ಯಾವುದೇ ಒಂದು
ಅಂಜದೀಪ್ ಅನ್ನೋದು. ಓಕೆ, ಇದನ್ನ ನೆನ್ಪಿಟ್ಕೊಳ್ಳಿ. ಸೊ ಇದನ್ನ PC ಎಕ್ಸಾಮಲ್ಲಿ ಆ್ಯಂಡ್ PSI ಎಕ್ಸಾಮಲ್ಲಿ ಆ್ಯಂಡ್ ಈ SDA ಎಕ್ಸಾಮಲ್ಲಿ ಸಾಕಷ್ಟು ಬಾರಿ ಕೇಳಿದ್ದಾನೆ. ಅಂಜದೀಪ್ ದ್ವೀಪ ಎಲ್ಲಿ ಕಂಡುಬರುತ್ತೆ ಅಂತ, ಯಾವ ಒಂದು ಸಿಟಿಯ ನಿಯರ್ ಕಂಡುಬರುತ್ತೆ ಅಂತ, ಓಕೆ, ಅಥವಾ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಅಂತ, ಯಾವುದು ದಕ್ಷಿಣ ಕನ್ನಡ, ಉಡುಪಿ, ಹಾಗೆ ಈ ಒಂದು ಉತ್ತರ ಕನ್ನಡ ಅಂತ ಕೊಟ್ಟರೆ, ಸೊ ಅಲ್ಲಿ ನಿಮ್ಗೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಒಂದು ದಕ್ಷಿಣ ಕನ್ನಡ ಆಗುತ್ತೆ. ಓಕೆ, ಸೊ ಅದು ನಿಮ್ಗೆ ಗೊತ್ತಿರಲಿ ಯಾವುದು ಈ ಒಂದು ಅಂಜದೀಪ್ ಅನ್ನೋದು. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಅಪರೂಪದ ಕಾಯಿಲೆಗಳ ಬಗ್ಗೆ ಜಾಗೃತಿ ಮೂಡಿಸಲು ವಿಶ್ವದ ಅಪರೂಪ ಕಾಯಿಲೆಗಳ ದಿನ ರೇರ್ ಡಿಸೀಸ್ ಡೇ 2026 ಯಾವಾಗ ಆಚರಿಸಲಾಯಿತು ಅಂತ ಕೇಳಿದ್ದೇನೆ. ಸರ್ ಯಾವಾಗ ಆಚರಣೆ ಮಾಡಲಾಗ್ತದೆ ಸರ್ ಇದನ್ನ? ರೇರ್ ಡಿಸೀಸ್ ಡೇ 2026 ಯಾವಾಗ ಅಂತ ಕೇಳಿದ್ರೆ ದ್ಯಾಟ್ ಈಸ್ ಈ ಒಂದು ಫೆಬ್ರವರಿ 28ಕ್ಕೆ. ಓಕೆ, ಯಾವಾಗ ಈ ಒಂದು ಫೆಬ್ರವರಿ 28ಕ್ಕೆ ರೇರ್ ಡಿಸೀಸ್ ಡೇ ಅನ್ನು ಆಚರಣೆ ಮಾಡ್ತೀವಿ ನಾವು ಪ್ರತಿ ವರ್ಷ. 28 ಇಲ್ಲ 29 ಅಂತ ಬಂತು ಅಂದರೆ ದಿನ, ಸೊ ಅವಾಗ ಸಹ ನಾವು ಆಚರಣೆ ಮಾಡ್ತೀವಿ. ಯಾಕಂದರೆ ಫೆಬ್ರವರಿ ತಿಂಗಳ ಕೊನೆಯ ದಿನ ಅಂತ ನಾವು ಆಚರಣೆ ಮಾಡ್ತೀವಿ. ಯಾವುದು ಈ ಒಂದು ರೇರ್ ಡಿಸೀಸ್ ಡೇ 2026 ಮೀನ್ಸ್ ಯಾವುದೇ ಒಂದು ವರ್ಷದ್ದವು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಚಂಬಲ್ ನದಿಯ ನಂತರ ಘರಿಯಾಲ್ಗಳ ಮೀನು ತಿನ್ನುವ ಮೊಸಳೆಗಳು ಎರಡನೇ ಅತಿ ದೊಡ್ಡ ವಾಸಸ್ಥಾನವಾಗಿ ಹೊರಹೊಮ್ಮಿರುವ ನದಿ ಯಾವುದು ಅಂತ ಕೇಳಿದ್ದೇನೆ. ಸರ್ನಾ ಯಾವುದು ಅಂತ ಕೇಳಿದ್ರೆ ಈ ಒಂದು ಚಂಬಲ್ ನಂತರವೇ ಕಂಡುಬರ್ತಕ್ಕಂಥದ್ದು. ಚಂಬಲ್ ಹೇಗೆ ಒಂದು ಡೇಂಜರ್ ಇದೆಯಲ್ವಾ, ಹಾಗೆ ಗಂಡಕ ಇದೆ ಇವಾಗ ನಿನ್ನ ಒಂದು ರಾಶಿಯಲ್ಲಿ ಅದು ಇದೆ ಇದು ಇದೆ ಅಂತ ಹೇಳ್ತಿರ್ತಾರಲ್ವಾ, ಸೊ ಹಾಗೆ ಒಂದು ಗಂಡಕ ಅಂತ ನೆನ್ಪಿಟ್ಕೊಳ್ಳಿ. ಸೊ ಘರಿಯಾಲ್ಗಳು ಅಂತ ನೆನ್ಪಿಡ್ತದೆ. ಓಕೆ, ಸೊ ಅದು ನೆನ್ಪಿಟ್ಕೊಳ್ಳಿ. ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಇಂಡೋನೇಷ್ಯಾದ ಸುಲಾವೇಸಿಯಲ್ಲಿ ಪತ್ತೆಯಾದ ವಿಶ್ವದ ಅತ್ಯಂತ ಹಳೆಯ ಬಂಡೆ ಕಲೆ ರಾಕ್ ಆರ್ಟ್ ಎಷ್ಟು ವರ್ಷಗಳಷ್ಟು ಹಳೆಯದ್ದು ಅಂತ ಕೇಳಿದ್ದಾನೆ. ಎಲ್ಲಿ ಪತ್ತೆಯಾಗಿದೆ ಸರ್ ಇದು? ಇಂಡೋನೇಷ್ಯಾದ ಸುಲಾವೇಸಿಯಲ್ಲಿ ಪತ್ತೆಯಾಗಿದೆ ಇದು. ಹಾಗಾದರೆ ಈ ಒಂದು ರಾಕ್ ಆರ್ಟ್ ಏನಿದೆ ಅಲ್ವಾ, ಎಷ್ಟು ವರ್ಷಗಳಷ್ಟು ಹಳೆಯದಾಗಿದೆ ಅಂತ? ಎಷ್ಟು ಸರ್? ಎಷ್ಟು ಅಂದರೆ 67,800 ವರ್ಷಗಳಷ್ಟು ಇದು ಹಳೆಯದಾಗಿ ಕಂಡುಬರ್ತಾ ಇದೆ ಈ ಒಂದು ರಾಕ್ ಆರ್ಟ್. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಮೊಬೈಲ್ ವರ್ಲ್ಡ್ ಕಾಂಗ್ರೆಸ್ 2026 ಶೃಂಗಸಭೆಯ ಸ್ಪೇನ್ ಯಾವ ನಗರದಲ್ಲಿ ನಡೆಯುತ್ತಿದೆ ಅಂತ ಕೇಳಿದ್ದೇನೆ. ಓಕೆ, ಈ ಒಂದು MWC ಅಂದರೆ ಏನು ಸರ್? ಇದು ಮೊಬೈಲ್ ವರ್ಲ್ಡ್ ಕಾಂಗ್ರೆಸ್ ಅಂತ ಹೇಳ್ತೀವಿ. ಸೊ ಇದು 2026 ಶೃಂಗಸಭೆಯು ಸ್ಪೇನಲ್ಲಿ ನಡೆಯಲಿದೆ ಅಂತೆ. ಹಾಗಾದರೆ ಸ್ಪೇನಿನ ಯಾವ ಒಂದು ನಗರ ಅಂತ? ಸರ್ ಸ್ಪೇನ್ ಅಂದರೆ ಮ್ಯಾಡ್ರಿಡ್, ಹೌದಾ? ಆಗಲ್ಲ ಸರ್, ಯಾಕೆಂದರೆ ಈ ಒಂದು ಸ್ಪೇನ್ನಲ್ಲಿ ಕಂಡುಬರ್ತಕ್ಕಂಥ ಇನ್ನೊಂದು ನಗರ ಈ ಒಂದು ಬಾರ್ಸಿಲೋನಾದಲ್ಲಿ ಈ ಒಂದು ಮೊಬೈಲ್ ವರ್ಲ್ಡ್ ಕಾಂಗ್ರೆಸ್ ನಡೀತಾ ಇದೆ. ಓಕೆ, ಏನು ಈ ಒಂದು ಬಾರ್ಸಿಲೋನಾದಲ್ಲಿ. ಹೇಗೆ ನೆನ್ಪಿಟ್ಕೊಳ್ಳಿ ಇದನ್ನು, ಮೊಬೈಲ್ ವರ್ಲ್ಡ್ ಕಾಂಗ್ರೆಸ್ ಅಂತ ಏನಿದೆ ಅಲ್ವಾ, ಸೊ ಮೀನ್ಸ್ ಕೈಯಲ್ಲಿ ಮೊಬೈಲ್ ಹಿಡಿದ್ರೆ ಬಾರಿಸ್ತೀನಿ ನೋಡು ನಿನಗೆ ಅಂತ ಹೇಳ್ತಿರ್ತಾರಲ್ವ ಮನೆಯಲ್ಲಿ. ಸೊ ಮೀನ್ಸ್ ಆ ರೀತಿ ಏನಾದರೂ ಒಂದು ಮಾಡ್ಕೊಂಡು ನೆನ್ಪಿಟ್ಕೊಳ್ಳಿ. ಓಕೆ, ಯಾಕೆಂದರೆ ಇದು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಈ ವರ್ಲ್ಡ್ ಕಾಂಗ್ರೆಸ್ ಏನಿದಾವಲ್ವಾ, ಸೊ ಈ ಒಂದು ವರ್ಲ್ಡ್ ಕಾಂಗ್ರೆಸ್ ಆಗಿರಲಿ ಆ್ಯಂಡ್ ನ್ಯಾಷನಲ್ ಕಾಂಗ್ರೆಸ್ ಯಾವುದೇ ಆಗಿರಲಿ, ಒಂದು ಸಮಿಟ್ಗಳಾಗಿರಲಿ, ಸೊ ಇದು ಇಂಪಾರ್ಟೆಂಟ್ ಆಗ್ತವೆ. ಇದನ್ನು ಎಕ್ಸಾಮಲ್ಲಿ ಜಾಸ್ತಿ ಫೋಕಸ್ ಮಾಡ್ತಾನೆ ಇನ್ನು SSCಗಳಲ್ಲಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಪ್ರಧಾನಿ ಮೋದಿ ಅವರು ಪುದುಚೇರಿಯಲ್ಲಿ ಉದ್ಘಾಟಿಸಿದ ಯಾವ ಕೈಗಾರಿಕಾ ವಲಯದಲ್ಲಿ ಫಾರ್ಮಾ ಪಾರ್ಕ್ ಮತ್ತು ಟೆಕ್ಸ್ಟೈಲ್ ಪಾರ್ಕ್ಗಳಿದ್ದಾವೆ ಅಂತ ಕೇಳಿದ್ದೇನೆ. ಸರ್ನಾ ಯಾವ ಒಂದು ಕೈಗಾರಿಕಾ ವಲಯದಲ್ಲಿ, ಯಾವ ಕೈಗಾರಿಕಾ ವಲಯ ಅಂದರೆ ಸರ್ ದ್ಯಾಟ್ ಈಸ್ ಒಂದು ಕರಾಸೂರ್ ಸೆಡಾರಾಪೇಟ್ ಇಂಡಸ್ಟ್ರಿಯಲ್ ಎಸ್ಟೇಟ್ ಅಂತ ಹೇಳ್ತೀವಿ. ಯಾವುದೇ ಒಂದು ಕರಾಸೂರ್ ಸೆಡಾರಾಪೇಟ್ ಇಂಡಸ್ಟ್ರಿಯಲ್ ಎಸ್ಟೇಟ್ಗಳಲ್ಲಿ ಈ ಫಾರ್ಮಾ ಪಾರ್ಕ್ ಮತ್ತು ಟೆಕ್ಸ್ಟೈಲ್ ಪಾರ್ಕ್ಗಳು ಕಂಡುಬರ್ತವೆ. ಎಲ್ಲಿ? ಒಂದು ಪುದುಚೇರಿಯಲ್ಲಿ. ಅಂಡ್ ನೆಕ್ಸ್ಟ್ ಪ್ರಶ್ನೆ, ಕರಾವಳಿ ಪ್ರದೇಶಗಳ ಸಂರಕ್ಷಣೆಗಾಗಿ ಜಾರಿಯಲ್ಲಿರುವ ಮಿಸ್ಟಿ ಯೋಜನೆಯು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದೇನೆ. ಓಕೆ, ಯಾವುದು ಈ ಒಂದು ಮಿಸ್ಟಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ? ಸಿಂಪಲ್ ಆಗಿ ಸರ್ M ಫಾರ್ ಮಿಸ್ಟಿ ಆ್ಯಂಡ್ ದೆನ್ M ಫಾರ್ ಮ್ಯಾಂಗ್ರೋವ್ ಅಂತ ಹೇಳ್ತೀವಿ. ಸರ್ ಏನು ಈ ಒಂದು ಮ್ಯಾಂಗ್ರೋವ್ ಪುನಃಸ್ಥಾಪನೆಗೆ ಇದು ಸಂಬಂಧಪಟ್ಟಿದೆ ಯಾವುದು ಈ ಒಂದು ಮಿಸ್ಟಿ ಅನ್ನುವ ಯೋಜನೆ. ಅಂಡ್ ನೆಕ್ಸ್ಟ್ ಪ್ರಶ್ನೆ, ಗರ್ಭಕಂಠದ ಕ್ಯಾನ್ಸರ್ ಅಥವಾ ಈ ಒಂದು ಸರ್ವಿಕಲ್ ಕ್ಯಾನ್ಸರ್ ತಡೆಗಟ್ಟಲು 14 ವರ್ಷದ ಬಾಲಕಿಯರಿಗೆ ನೀಡಲಾಗುತ್ತಿರುವ ಲಸಿಕೆಯ ಹೆಸರೇನು ಅಂತ ಕೇಳಿದ್ದೇನೆ. ಏನಾಗಿದೆ ಸರ್ ಈ ಒಂದು ಲಸಿಕೆ ಹೆಸರು ಏನಂತ? ಆಪ್ಷನ್ ಎ ಗಾರ್ಡಿಸಿಲ್ 4, ಆಪ್ಷನ್ ಬಿ ಕೋವ್ಯಾಕ್ಸಿನ್, ಆಪ್ಷನ್ ಸಿ BCG, ಆಪ್ಷನ್ ಡಿ ಏನಿದೆ ಅಂದರೆ ಈ ಒಂದು ಪೆಂಟಾವೆಲೆಂಟ್ ಲಸಿಕೆ ಅಂತ ಇದೆ. ಓಕೆ, ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಎ ಗಾರ್ಡಸಿಲ್ ಲಸಿಕೆ ಅಂತ ಹೇಳ್ತೀವಿ. ಯಾವುದು ಒಂದು ಗಾರ್ಡಸಿಲ್ 4 ಅಂತ ಹೇಳ್ತೀವಿ ಸರ್ನ. ಸೊ ಎಕ್ಸಾಕ್ಟ್ ಹೇಳಿದ್ರೆ, ಸೊ ಇಲ್ಲ ಅಂತ ನಿಮಗೆ HPV ಲಸಿಕೆ ಅಂತ ಸಹ ಕೊಡ್ಬೋದು. ಓಕೆ, HPV ಅಂತ ಕೊಟ್ಟರೆ HPV ಅಂತ ಹಾಕಿ, ಇಲ್ಲ ಅಂತಂದರೆ ಈ ಒಂದು ಗಾರ್ಡಿಸಿಲ್ 4 ಅಂತ ಕೊಟ್ಟರೆ ನೀವು ಏನಂತ ಹಾಕಬೇಕಾಗುತ್ತೆ ಅಂದರೆ ಗಾರ್ಡಿಸಿಲ್ 4 ಅಂತ ಹಾಕಬೇಕಾಗುತ್ತೆ. ಆ್ಯಂಡ್ ದೆನ್ ಇದನ್ನು ಮೊದಲನೇದಾಗಿ ಎಲ್ಲಿ ಉದ್ಘಾಟನೆ ಮಾಡಿದ್ದಾರೆ ಅಥವಾ ಎಲ್ಲಿ ಇದನ್ನು ಫಸ್ಟ್ ಲಸಿಕೆ ಹಾಕಿದ್ದಾರೆ ಅಂತ ಕೇಳಿದ್ರೆ ರಾಜಸ್ಥಾನದ ಅಜ್ಮೀರಲ್ಲಿ ಇದನ್ನು ಅಫಿಷಿಯಲ್ ಆಗಿ ಉದ್ಘಾಟನೆ ಮಾಡಿದರೆ ನಮ್ಮ ಭಾರತದ ಪ್ರಧಾನಮಂತ್ರಿ ಅಂತ ನೀವು ಹೇಳಬೇಕಾಗುತ್ತೆ. ಓಕೆ, ಎಲ್ಲಿ? ಅಜ್ಮೀರ್ದಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ವೈದ್ಯಕೀಯ ಪ್ರವಾಸೋದ್ಯಮವನ್ನು ಉತ್ತೇಜಿಸಲು ಸರ್ಕಾರವು ಎಷ್ಟು ಸಮಗ್ರ ವೈದ್ಯಕೀಯ ಕೇಂದ್ರಗಳನ್ನು ಇಂಟಿಗ್ರೇಟೆಡ್ ಮೆಡಿಕಲ್ ಹಬ್ಸ್ಗಳನ್ನು ಸ್ಥಾಪಿಸಲು ನಿರ್ಧರಿಸಿದೆ ಅಂತ? ಸರ್ನ ಎಷ್ಟು ಸರ್ ಇದು? ಎಷ್ಟು ಅಂತಂದರೆ ಸರ್ ದ್ಯಾಟ್ ಈಸ್ ಈ 5 ಅಂತ ಹೇಳ್ತೀವಿ. ಸರ್ನ ಎಷ್ಟು? ಈ ಒಂದು 5 ಇಂಟಿಗ್ರೇಟೆಡ್ ಮೆಡಿಕಲ್ ಹಬ್ಸ್ಗಳನ್ನು 5 ಪ್ರಾರಂಭ ಮಾಡಲಾಗಿದೆ. ಸರ್ನ ಕನ್ನಡ ಸ್ಟಡಿ ಹಬ್ ಅಲ್ಲ, ಇಂಟಿಗ್ರೇಟೆಡ್ ಸ್ಟಡಿ ಹಬ್ಗಳು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2026-27 ಹಣಕಾಸು ವರ್ಷಕ್ಕೆ ಆಯುಷ್ಮಾನ್ ಭಾರತ್ ಯೋಜನೆಗಾಗಿ ಬಜೆಟ್ ಹಂಚಿಕೆಯನ್ನು ಎಷ್ಟು ಮೊತ್ತಕ್ಕೆ ಏರಿಸಲಾಗಿದೆ ಅಂತ? ಸರ್ನ ಎಷ್ಟು ಮೊತ್ತಕ್ಕೆ ಏರಿಸಲಾಗಿದೆ ಸರ್ ಇದನ್ನು? ಎಷ್ಟು ಅಂದರೆ 9,500 ಕೋಟಿಗಳಷ್ಟು ಹೆಚ್ಚಿಗೆ ಮಾಡಲಾಗಿದೆ. ಯಾವುದಕ್ಕೆ? ಒಂದು PMJAYಗೆ. ಓಕೆ, ಯಾವುದು? ಈ ಒಂದು ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ
ಜನ ಆರೋಗ್ಯ ಯೋಜನೆಗೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸ್ಪೇನಲ್ಲಿ ನಡೆಯುತ್ತಿರುವ ಮೊಬೈಲ್ ವರ್ಲ್ಡ್ ಕಾಂಗ್ರೆಸ್ನಲ್ಲಿ ಭಾರತವು ಯಾವುದರ ರೋಡ್ ಮ್ಯಾಪ್ ಅನ್ನು ಪ್ರದರ್ಶಿಸುತ್ತದೆ ಅಂತ ಕೊಟ್ಟಿದ್ದಾನೆ. ಸರ್ನ ಯಾವುದು ಅಂತಾರೆ ಸರ್, ದ್ಯಾಟ್ ಈಸ್ ಈ 6G ತಂತ್ರಜ್ಞಾನ. ಸರ್ನ ಯಾವುದು ಒಂದು 6G ರೋಡ್ ಮ್ಯಾಪ್ ಅನ್ನು ನಾವು ಪ್ರದರ್ಶನ ಮಾಡ್ತಾ ಇದ್ದೀವಿ. ಎಲ್ಲಿ? ಬಾರ್ಸಿಲೋನಾದಲ್ಲಿ. ಸರ್ನ ಎಲ್ಲಿ? ಒಂದು ಬಾರ್ಸಿಲೋನಾದಲ್ಲಿ. ಯಾವ ಒಂದು ದೇಶ ಬಾರ್ಸಿಲೋನಾ ಕಂಡುಬರುತ್ತೆ? ಒಂದು ಸ್ಪೇನಲ್ಲಿ ಕಂಡುಬರುತ್ತೆ. ಏನು ನಡೀತಾ ಇದೆ ಇಲ್ಲಿ? ಸೊ ಅಲ್ಲಿ ಈ ಮೊಬೈಲ್ ವರ್ಲ್ಡ್ ಕಾಂಗ್ರೆಸ್ ಅಲ್ಲಿ ನಡೀತಾ ಇದೆ. ಸರ್ನ MWC ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಮಿಷ್ಟಿ ಯೋಜನೆಯ ಪೂರ್ಣ ರೂಪವೇನು ಅಂತ. ಸರಿನಾ? ಸೊ ಈ ಒಂದು ಮಿಷ್ಟಿ ಅಂದರೆ ನಿಮಗೆ ಮ್ಯಾಂಗ್ರೋವ್ ಅಂತ ಗೊತ್ತಾಗಿದೆ. ಹಾಗಾದರೆ ಈ ಮಿಷ್ಟಿಯ ಫುಲ್ ಫಾರ್ಮ್ ಏನು ಅಂತ? ಏನಾಗಿದೆ ಸರ್ ಇದು ಮಿಷ್ಟಿಯ ಫುಲ್ ಫಾರ್ಮ್? ಮ್ಯಾಂಗ್ರೋವ್ ಇನಿಷಿಯೇಟಿವ್ ಫಾರ್ ಸಸ್ಟೈನಬಲ್ ಹೆಲ್ತ್ ಆಗಿದೆಯಾ? ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಮ್ಯಾಂಗ್ರೋವ್ ಇನಿಷಿಯೇಟಿವ್ ಫಾರ್ ಶೋರ್ ಲೈನ್ ಹ್ಯಾಬಿಟೇಟ್ಸ್ ಆ್ಯಂಡ್ ಟ್ಯಾಂಜಿಬಲ್ ಇನ್ಕಮ್ಸ್ ಅಂತ ಆಗಿದೆಯಾ? ಇಲ್ಲಾಂದ್ರೆ ಮ್ಯಾರನ್ ಇನಿಷಿಯೇಟಿವ್ ಫಾರ್ ಶೋರ್ ಲೈನ್ ಹೈ ಟೆಕ್ನಾಲಜಿ ಆಗಿದೆಯಾ? ಯಾವುದಾಗಿದೆ? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಆಪ್ಷನ್ ಬಿ ಅಂತ ಹೇಳ್ತೀವಿ. ಮ್ಯಾಂಗ್ರೋವ್ ಇನಿಷಿಯೇಟಿವ್ ಫಾರ್ ಶೋರ್ ಲೈನ್ ಹ್ಯಾಬಿಟೇಟ್ಸ್ ಆ್ಯಂಡ್ ಟ್ಯಾಂಜಿಬಲ್ ಇನ್ಕಮ್ಸ್ ಅಂತ. ಸರ್ ಏನಾಗುತ್ತೆ ಈ ಮ್ಯಾಂಗ್ರೋವ್ ಇನಿಷಿಯೇಟಿವ್ ಫಾರ್ ಶೋರ್ ಲೈನ್ ಹ್ಯಾಬಿಟೇಟ್ಸ್ ಆ್ಯಂಡ್ ಟ್ಯಾಂಜಿಬಲ್ ಇನ್ಕಮ್ಸ್ ಅನ್ನೋದು ಈ ಒಂದು ಮಿಷ್ಟಿಯ ಫುಲ್ ಫಾರ್ಮ್ ಆಗಿದೆ. ಹೆಸರನ್ನ ಯಾವುದ್ರ ಫುಲ್ ಫಾರ್ಮ್ ಆಗಿದೆ ಅಂದರೆ ಒಂದು ಮಿಷ್ಟಿಯ ಫುಲ್ ಫಾರ್ಮ್ ಆಗಿದೆ. ಇದನ್ನು ನೆನ್ಪಿಟ್ಕೊಳ್ಳಿ. ಓಕೆ, ಸೊ ನಿಮಗೆ ಇಲ್ಲಿ ಹೀಗೆ ಕೇಳೋ ಬದಲು SSC ಎಕ್ಸಾಮ್ಗಳಲ್ಲಿ ನೀವು ಹೇಗೆ ಕೇಳ್ತಾನೆ ಅಂದರೆ ಮಿಷ್ಟಿ ಇದೆ. ಸೊ ಈ ಒಂದು ಮಿಷ್ಟಿಯಲ್ಲಿ ಎಸ್ನ ಪೂರ್ಣ ರೂಪವೇನು ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗತ್ತೆ ಸರ್ ದ್ಯಾಟ್ ಈಸ್ ಶೋರ್ ಲೈನ್ ಅಂತ. ಓಕೆ, ಸೊ ನಾರ್ಮಲ್ ಆಗಿ ಹೀಗೆ ಫುಲ್ ಕೊಟ್ಟಾಗ ಗೆಸ್ ಮಾಡಬಹುದೇನೋ. ಓಕೆ, ಗೆಸ್ ಮಾಡಿ ಹೇಳ್ಬೋದು. 50% ಆದರೂ ಕರೆಕ್ಟ್ ಗೆಸ್ ಇರುತ್ತೆ ಇಲ್ಲಿ. ಬಟ್ ನಿಮ್ಗೆ ಗೊತ್ತಿರಲಿ, ಏನಾದರೂ ಜಸ್ಟ್ ಎಸ್ ಮಾತ್ರ ಹೇಳು, ಟಿ ಮಾತ್ರ ಹೇಳು ಅಂದಾಗ ಆಲ್ಮೋಸ್ಟ್ 80% ರಾಂಗ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಗೆಸ್ ಮಾಡೋಕ್ಕೆ ಹೋದರೆ. ಓಕೆ, ಸೊ ಅಲ್ಲಿ ಅದನ್ನು ಬಿಡೋದೇ ಬಹಳ ಒಳ್ಳೆಯದು. ನಮಗೆ ಗೊತ್ತಿದ್ರೆ ಕರೆಕ್ಟಾಗಿ ಹಾಕೋದು. ಓಕೆ, ಸೊ ಇಲ್ಲಾಂದರೆ ಬಿಡೋದೇ ಬಹಳ ಒಳ್ಳೆಯದಾಗಿರುತ್ತೆ. ಬಟ್ ನಿಮಗೆ ಫುಲ್ ನೋಡ್ಕೊಂಡಿರಿ ಇದನ್ನು. ಓಕೆ, ಏನು ದ ಮ್ಯಾಂಗ್ರೋವ್ ಇನಿಷಿಯೇಟಿವ್ ಫಾರ್ ಶೋರ್ ಲೈನ್ ಹ್ಯಾಬಿಟೇಟ್ಸ್ ಆ್ಯಂಡ್ ಟ್ಯಾಂಜಿಬಲ್ ಇನ್ಕಮ್ಸ್ ಅಂತ ಆಗಿದೆ ಇದ್ರದ್ದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2027ರಲ್ಲಿ ನಡೆಯಲಿರುವ ಭಾರತ ಮೊದಲ ಸಂಪೂರ್ಣ ಡಿಜಿಟಲ್ ಜನಗಣತಿ ಯಾವ ಅಧಿಕೃತ ಪೋರ್ಟಲ್ ಅನ್ನು ಬಳಸಲಾಗುತ್ತದೆ ಅಂತ ಕೊಟ್ಟಿದ್ದೇನೆ. ಸರ್ ಯಾವುದನ್ನು ಬಳಸಲಾಗ್ತದೆ ಸರ್ ಅಂತ. ಯಾವುದನ್ನಂದ್ರೆ ಸರ್ ದ್ಯಾಟ್ ಈಸ್ ಒಂದು ಜನಗಣತಿ ನಿರ್ವಹಣೆ ಮತ್ತು ಮೇಲ್ವಿಚಾರಣೆ ವ್ಯವಸ್ಥೆ ಎಂಬ ಒಂದು ಪೋರ್ಟಲನ್ನು ಬಳಸಲಾಗ್ತದೆ. ಸರ್ ಯಾವುದು? ಒಂದು CMMS ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಗರ್ಭಕಂಠದ ಕ್ಯಾನ್ಸರ್. ಓಕೆ, ಇದು ಎಲ್ಲಿ? ಅಜ್ಮೀರ್ ಅಂತ ನಿಮಗೆ ಹೇಳಿದೆ ಇವಾಗಲೇ. ಓಕೆ, ಯಾವುದೇ ಒಂದು ಅಜ್ಮೀರ್ ಅನ್ನೋದು. ಆ್ಯಂಡ್ ನೆಕ್ಸ್ಟ್, ಇತ್ತೀಚೆಗೆ T20 ವಿಶ್ವಕಪ್ ಇತಿಹಾಸದಲ್ಲಿ ಜಿಂಬಾಬ್ವೆ ವಿರುದ್ಧ 756 ಸ್ಕೋರ್ ಮಾಡುವ ಮೂಲಕ 2ನೇ ಅತಿ ದೊಡ್ಡ ಮೊತ್ತ ದಾಖಲಿಸಿದ ದೇಶ ಯಾವುದು ಅಂತ. ಸರ್ ಯಾವ್ದು ದೇಶ ಸರ್ ಅದು? ಯಾವುದಂದ್ರೆ ಸರ್ ದ್ಯಾಟ್ ಈಸ್ ಈ ಒಂದು ಭಾರತ ಅಂತ ಹೇಳ್ತೀವಿ. ಓಕೆ, ಯಾವುದು? ಒಂದು ಭಾರತ ಮಾಡ್ತಲ್ವಾ ಮೊನ್ನೆ ಜಿಂಬಾಬ್ವೆ ವಿರುದ್ಧ. ಆ್ಯಂಡ್ ನೆಕ್ಸ್ಟ್, ಈ ಒಂದು ಮಣಿಪುರ ಹಿಂಸಾಚಾರದ ತನಿಖೆ ನಡೆಸುತ್ತಿರುವ ನ್ಯಾಯಾಂಗ ಆಯೋಗದ ನೂತನ ಅಧ್ಯಕ್ಷರಾಗಿ ಕೇಂದ್ರ ಸರ್ಕಾರ ಯಾರನ್ನು ನೇಮಿಸಿದೆ ಅಂತ. ಓಕೆ, ಸೊ ಯಾರನ್ನ ನೇಮಿಸಿದೆ? ಯಾರನ್ನ ಸರ್ ದ್ಯಾಟ್ ಈಸ್ ಯಾರು ಅಂದರೆ ಈ ಒಂದು ನ್ಯಾಯಮೂರ್ತಿ ಬಲ್ಬೀರ್ ಸಿಂಗ್ ಚೌಹಾಣ್ ಅವರು ಅಂತ ಹೇಳ್ತೀವಿ. ಸರ್ ಯಾರು? ಒಂದು ನ್ಯಾಯಮೂರ್ತಿ ಬಲ್ಬೀರ್ ಸಿಂಗ್ ಚೌಹಾಣ್ ಅವರು. ಅದೇ ನೆಕ್ಸ್ಟ್ ಪ್ರಶ್ನೆ, ಈ ಒಂದು WF ಅಧ್ಯಕ್ಷ ಮತ್ತು CEO ಹುದ್ದೆಗೆ ರಾಜೀನಾಮೆ ನೀಡಿದವರು ಯಾರು ಅಂತ. ಯಾರು ಸರ್ ಅವರು? WF ವರ್ಲ್ಡ್ ಎಕನಾಮಿಕ್ ಫೋರಮ್ ಅಂತ ಹೇಳ್ತೀವಿ. ಸೊ ಇದರ ಒಂದು ಅಧ್ಯಕ್ಷ ಮತ್ತು CEO ಹುದ್ದೆಗೆ ಅವರು ರಾಜೀನಾಮೆ ನೀಡಿದ್ದಾರೆ. ಸೊ ದ್ಯಾಟ್ಸ್ ವೈ ಇವರು ಇಂಪಾರ್ಟೆಂಟ್ ಆಗೇ ಆಗ್ತಾರೆ. ಯಾರು ಸರ್ ಅವರು? ಯಾರು ಅಂತಂದರೆ ಸರ್ ದ್ಯಾಟ್ ಈಸ್ ಈ ಒಂದು ಬೋರ್ಗ್ ಬ್ರೆಂಡೆ ಅಂತ ಹೇಳ್ತೀವಿ. ಸರ್ ಯಾರು? ಈ ಒಂದು ಬೋರ್ಗ್ ಬ್ರೆಂಡೆ ಅವರು. ಯಾರು? ಈ ಒಂದು ಬೋರ್ಗ್ ಬ್ರೆಂಡೆ ಅವರು. ನೆನ್ಪಿಟ್ಕೊಳ್ಳಿ ಇದನ್ನು. ಸೊ ಇವರು WFನ CEO ಮತ್ತು ಅಧ್ಯಕ್ಷ ಹುದ್ದೆಗೆ ರಾಜೀನಾಮೆಯನ್ನು ನೀಡಿರ್ತಕ್ಕಂತಹ ವ್ಯಕ್ತಿಯಾಗಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು DGCAನ ಹೊಸ ನಿಯಮಗಳ ಪ್ರಕಾರ ವಿಮಾನ ಪ್ರಯಾಣಿಕರು ಬುಕ್ಕಿಂಗ್ ಮಾಡಿದ ಎಷ್ಟು ಗಂಟೆಗಳ ಒಳಗೆ ಹೆಚ್ಚುವರಿ ಶುಲ್ಕವಿಲ್ಲದೆ ಟಿಕೆಟ್ ರದ್ದುಗೊಳಿಸಬಹುದು ಅಥವಾ ಒಂದು ಬದಲಾಯಿಸಬಹುದು ಅಂತ ಕೊಟ್ಟಿದ್ದೇನೆ. ಸರ್ ಎಷ್ಟು ಗಂಟೆಗಳ ಒಳಗೆ ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು 48 ಗಂಟೆಗಳ ಒಳಗೆ ಅಂತ ಹೇಳ್ತೀವಿ. ಸರ್ ಮೀನ್ಸ್ 2 ದಿನಗಳಿಗಿಂತ ಮುಂಚೆನೇ ನಾವು ರದ್ದು ಮಾಡಿದರೆ ನಾವು ಎಷ್ಟು ದುಡ್ಡು ಹಾಕಿರ್ತೇವಲ್ಲ 100% ನಮಗೆ ರಿಟರ್ನ್ ಬರುತ್ತೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಈ ಒಂದು PMGKAY ಯೋಜನೆಯಡಿಯಲ್ಲಿ ರೂಪಾಯಿ ಮೂಲಕ ನೇರವಾಗಿ ಆಹಾರ ಸಬ್ಸಿಡಿ ವಿತರಿಸಲು ಯಾವ ಕೇಂದ್ರಾಡಳಿತ ಪ್ರದೇಶದಲ್ಲಿ ಪ್ರಾಯೋಗಿಕ ಯೋಜನೆ ಪೈಲಟ್ ಪ್ರಾಜೆಕ್ಟ್ ಅನ್ನು ಆರಂಭಿಸಲಾಗಿದೆ ಅಂತ. ಯಾವುದರಲ್ಲಿ ಅಂತ ಕೇಳಿದ್ರೆ ಈ ಒಂದು ಪುದುಚೇರಿ ಅಂತ ಹೇಳ್ತೇವೆ. ಅಂದರೆ ನೆಕ್ಸ್ಟ್, ರೈಲ್ವೆ ನಾವೀನ್ಯತೆಗಾಗಿ ಸ್ಟಾರ್ಟ್ಅಪ್ಗಳಿಗೆ 50% ವರೆಗೆ ಧನ ಸಹಾಯ ನೀಡಲು ರೈಲ್ವೆ ಸಚಿವರು ಬಿಡುಗಡೆ ಮಾಡಿದ ಹೊಸ ನೀತಿ ಯಾವುದು ಅಂತ ಕೇಳಿದಾನೆ. ಯಾವ ಸರ್ ಇದು ನೀತಿ? ಸರ್ ದ್ಯಾಟ್ ಈಸ್ ಈ ರೇಲ್ ಟೆಕ್ ಪಾಲಿಸಿ ಅಂತ ಹೇಳ್ತೀವಿ. ಯಾವುದು? ಆಪ್ಷನ್ ಬಿ. ಪ್ರಧಾನಿ ಮೋದಿ ಅವರು ಭಾರತದ ಮೊದಲ ಸೆಮಿಕಂಡಕ್ಟರ್ ಅಸೆಂಬ್ಲಿ ಮತ್ತು ಟೆಸ್ಟ್ ಪ್ಯಾಕೇಜಿಂಗ್ ಸೌಲಭ್ಯವನ್ನು ಎಲ್ಲಿ ಉದ್ಘಾಟಿಸಿದರು ಅಂತ. ಎಲ್ಲಿ ಅಂದರೆ ಒಂದು ಸಾನದಲ್ಲಿ ಉದ್ಘಾಟನೆ ಮಾಡಿದ್ದಾರೆ. ಸರ್ನಾ. ಸೊ ಆ್ಯಂಡ್ ನೆಕ್ಸ್ಟ್, ಈ ಒಂದು ನೀತಿ ಆಯೋಗದ ಅಟಲ್ ಇನೋವೇಷನ್ ಮಿಷನ್ ಅಡಿಯಲ್ಲಿ ದೇಶದ ಮೊದಲ ಯಾವುದು ಸ್ಟೇಟ್ ಇನೋವೇಷನ್ ಮಿಷನ್ನ ತ್ರಿಪುರಾದಲ್ಲಿ ಪ್ರಾರಂಭ ಮಾಡಲಾಗಿದೆ. ಇದು ನೆಕ್ಸ್ಟ್ ಹೇಳಿದೆ ನಿಮಗೆ. ಆ್ಯಂಡ್ ನೆಕ್ಸ್ಟ್, ಸರ್ಫೇಸ್ ಟು ಏರ್ ಮಿಸೈಲ್ಸ್ ನಿಯೋಜಿಸಲಾಗಿ ಘೋಷಣೆ ಮಾಡಿರ್ತಕ್ಕಂಥದ್ದು ಯಾವುದು ಅಂತ. ಸರ್ನ ಎಲ್ಲಿ? ಈ ಒಂದು ಜಪಾನ್ ಘೋಷಣೆ ಮಾಡಿದೆ. ಎಲ್ಲಿ ಅಂದರೆ ಈ ಒಂದು ಯೋನಗುನಿ ದ್ವೀಪ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಯೋನಗುನಿ ದ್ವೀಪದಲ್ಲಿ. ಆ್ಯಂಡ್ ನೆಕ್ಸ್ಟ್, ಈ ಒಂದು ಸಿಕ್ಕಿಂನಲ್ಲಿ ಪ್ಯಾಕ್ಯಾಂಗ್ ವಿಮಾನ ನಿಲ್ದಾಣಕ್ಕೆ ಯಾವ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರನ್ನು ಇಡಲು ನಿರ್ಧರಿಸಲಾಗಿದೆ ಅಂತ. ಸರ್ ಯಾವ ಒಂದು ಸ್ವಾತಂತ್ರ್ಯ ಹೋರಾಟಗಾರ ಹೆಸರು? ಸರ್ ದ್ಯಾಟ್ ಈಸ್ ಈ ಒಂದು ತ್ರಿಲೋಚನ್ ಪೋಖ್ರೇಲ್ ಅವರು ಅಂತ ಹೇಳ್ತೀವಿ. ಸರ್ ಯಾರು? ಈ ಒಂದು ತ್ರಿಲೋಚನ್ ಪೋಖ್ರೇಲ್ ಅವರು. ಇಂಪಾರ್ಟೆಂಟ್ ಆಗ್ತದೆ ಇದು, ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಆಗ್ತದೆ.
ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ಬಾಹ್ಯಾಕಾಶ ವಲಯವನ್ನು ಸೈಬರ್ ಬೆದರಿಕೆಗಳಿಂದ ರಕ್ಷಿಸಲು ಬಾಹ್ಯಾಕಾಶ ಸೈಬರ್ ಭದ್ರತಾ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿರ್ತಕ್ಕಂಥ ಸಂಸ್ಥೆಗಳು ಯಾವ್ದು ಅಂತ. ಸರ್ ಯಾವುದೇ ದೇಶ ಸರ್ ಅದು ಯಾವ್ಯಾವ ಒಂದು ಸಂಸ್ಥೆ ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ ಈ ಒಂದು CRTN ಮತ್ತು ಈ ಒಂದು SIA ಇಂಡಿಯಾ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ, 3 ದಿನಗಳ ನಾರ್ತ್ ಈಸ್ಟ್ ಸ್ಟ್ರಿಂಗ್ ಫೆಸ್ಟಿವಲ್ 2026 ಎಲ್ಲಿ ನಡೆಯಲಿದೆ ಅಂತ. ಓಕೆ, ಎಲ್ಲಿ ನಡೆಯುತ್ತದೆ? ಆಪ್ಷನ್ ಎ ಗುವಾಹಟಿ, ಆಪ್ಷನ್ ಬಿ ಇಂಪಾಲ್, ಆಪ್ಷನ್ ಬಿ ಒಂದು ಧಿಮಾಪುರ್, ಆಪ್ಷನ್ ಡಿ ಏನಿದೆ ಅಂದರೆ ಒಂದು ಅಗರ್ತಲಾ ಅಂತ ಇದೆ. ಓಕೆ, ಸೊ ಇದನ್ನು ನೀವು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದನ್ನು ಹೋಮ್ವರ್ಕ್ ಆಗಿ ತಗೊಳ್ಳಿ. ಸೊ ಈ ಒಂದು ಹೋಮ್ವರ್ಕ್ ಆನ್ಸರ್ ಮಾಡಿ ಅಂತ ಹೇಳ್ತಾ, ಸೊ ಇಲ್ಲಿವರೆಗೂ ಕ್ಲಾಸ್ ಕೇಳಿದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಆ್ಯಂಡ್ ಇಲ್ಲಿವರೆಗೂ ಕ್ಲಾಸ್ ಕೇಳಿ ನಿಮ್ಗೆ ಏನಾದರೂ ಕ್ಲಾಸ್ ಇಷ್ಟ ಆಗಿದ್ರೆ ಪ್ಲೀಸ್ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೊ ಮಚ್.